ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮ ಕಂಪ್ಯೂಟರ್ ಶಿಕ್ಷಣ. ಈ ವಿಡಿಯೋನಲ್ಲಿ ನಾನು ನಿಮಗೆ ಅಲ್ಗರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಅಲ್ಗರಿಥಮ್. ಏನಿದು ಅಲ್ಗರಿಥಮ್ ಅಂತ ಹೇಳಿದ್ರೆ, ಒಂದು ಪ್ರಾಬ್ಲಮ್ನ ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀವಲ್ವಾ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತೀವಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಅಲ್ಗರಿಥಮ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಅಲ್ಗರಿಥಮ್ ಅಂತಂದ್ರೆ ಏನು? ದಿ ಆರ್ಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಏನಿರುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಯಾವ ತರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಏನಕ್ಕೆ ಅದನ್ನ ಯೂಸ್ ಮಾಡ್ತಾ ಇದೀವಿ? ಟು ಸಾಲ್ವ್ ಅ ಪ್ರಾಬ್ಲಮ್. ಆ ಮೆಥಡ್ ಅನ್ನ ನಾವೇನಂತ ಕರಿತೀವಿ? ಅಲ್ಗರಿಥಮ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಅಲ್ಗರಿಥಮ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅದು ನನಗೆ ಏನಾಗಿರ್ಬೇಕು? ಕ್ಲಿಯರ್ ಮೀನಿಂಗ್ ಇರಬೇಕು. ಜೊತೆಗೆ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಅದೇನಾಗಬೇಕು? ಟರ್ಮಿನೇಟ್ ಆಗಬೇಕು. ಕಡಿಮೆ ನಂಬರ್ ಆಫ್ ಟೈಮ್ ರಿಕ್ವೈರ್ಮೆಂಟು ಅದು ತಗೊಬೇಕು. ಸೊ ಹಾಗಿದ್ರೆ ಬನ್ನಿ ನೋಡೋಣ, ಒಂದು ಗುಡ್ ಅಲ್ಗರಿಥಮ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇರಬೇಕು ಅಂತ ಹೇಳಿ. ಸೊ ಫಸ್ಟು ನನ್ನ ಅಲ್ಗರಿಥಮು ಇನ್ಪುಟನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಜೊತೆಗೆ ನಾನು ಏನು ಇನ್ಪುಟ್ ಕೊಟ್ಟಿದ್ದೀನಿ ಆ ಇನ್ಪುಟ್ಟಿಗೆ ಪ್ರೊಸೆಸ್ ಮಾಡಿ ಔಟ್ಪುಟನ್ನು ಕೊಡಲೇಬೇಕು. ಈಚ್ ಸ್ಟೆಪ್ಪು ಕರೆಕ್ಟಾಗಿ ಡಿಫೈನ್ ಆಗಿರಬೇಕು. ಜೊತೆಗೆ ಸೊ ಔಟ್ಪುಟ್ಸ್ ಏನಾಗಿರಬೇಕು, ಯಾವ ಇನ್ಪುಟ್ ಕೊಡ್ತೀನಿ ಅದ್ರ ರಿಲೇಟೆಡ್ ಆಗಿ ನಂಗೆ ಏನು ಬರಬೇಕು? ಔಟ್ಪುಟನ್ನು ಕೊಡಬೇಕು. ಸೊ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಅದೇನಾಗಬೇಕು? ಟರ್ಮಿನೇಟ್ ಆಗಬೇಕಂದ್ರೆ ಎಕ್ಸಿಕ್ಯೂಟ್ ಆಗಬೇಕು. ಸೊ ಅದ್ರ ಈಚ್ ಸ್ಟೆಪ್ ಏನಾಗಿರಬೇಕು? ಎಫೆಕ್ಟಿವ್ ಆಗಿರಬೇಕು. ಜೊತೆಗೆ ಯಾವುದೇ ನಂಬರ್ ಆಫ್ ಇನ್ಪುಟ್ಸ್ನ ಕೊಟ್ಟರೂ ಕೂಡ ನನ್ನ ಅಲ್ಗರಿಥಮು ಕರೆಕ್ಟಾಗಿ ಔಟ್ಪುಟನ್ನು ಜನ್ರೇಟ್ ಮಾಡಬೇಕು. ಸೊ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟು. ಸೊ ಲಿಟಲ್ ಟೈಮ್ ಅಂತ ಹೇಳಿದ್ರೆ ಕಡಿಮೆ ಟೈಮಲ್ಲಿ ಏನಾಗಬೇಕು? ನನಗೆ ಎಕ್ಸಿಕ್ಯೂಟ್ ಆಗಬೇಕು. ಜೊತೆಗೆ ಮೆಮೊರಿ ಸ್ಪೇಸು ಕೂಡ ಕಡಿಮೆ ಇರಬೇಕು. ಇದಿಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಅಲ್ಗರಿಥಮ್ ಹೊಂದಿದೆ ಅಂತ ಹೇಳಿದ್ರೆ ಆ ಅಲ್ಗರಿಥಮು ಗುಡ್ ಅಲ್ಗರಿಥಮ್ ಅಂತ ಹೇಳಿ ನಾನು ಕರಿಬಹುದು. ಇದನ್ನ ಫೀಚರ್ಸ್ ಅಂತಾನೂ ಕೂಡ ನಾವು ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ, ಒಂದು ಅಲ್ಗರಿಥಮ್ನ ಎಕ್ಸಾಂಪಲ್ ನೋಡೋಣ. ಸೊ ಅಲ್ಗರಿಥಮ್ ಟು ಫೈಂಡ್ ದ ಗಿವನ್ ನಂಬರ್ ಈಸ್ ಈವನ್ ಆರ್ ಆಡ್. ಆಲ್ರೆಡಿ ನಿಮಗೆ ಗೊತ್ತಿದೆ ಈವನ್ ನಂಬರ್ ಅಂದ್ರೆ ಯಾವುದು, ಆಡ್ ನಂಬರ್ಸ್ ಅಂತಂದ್ರೆ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನ ಈವನ್ ನಂಬರು, ಇದನ್ನ ಆಡ್ ನಂಬರ್ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ನಂಬರು 2 ಇಂದ ಡಿವೈಡ್ ಆಗುತ್ತೆ ಆ ನಂಬರ್ನ ನಾವೇನಂತ ಕರಿತೀವಿ? ಈವನ್ ನಂಬರ್ ಅಂತ ಹೇಳಿ ಕರಿತೀವಿ. ಯಾವ ನಂಬರ್ 2 ಇಂದ ಡಿವೈಡ್ ಆಗಲ್ಲ ಅದನ್ನ ನಾವೇನಂತ ಕರಿತೀವಿ? ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಗರಿಥಮ್ ಅಲ್ಲಿ ನೋಡೋಣ ಬನ್ನಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾನು ಯಾವ ಅಲ್ಗರಿಥಮ್ ಈವನ್ ಆರ್ ಆಡ್ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಆ ಅಲ್ಗರಿಥಮ್ನ ಇನ್ಪುಟ್ ಆಗಿ ಕೊಟ್ಕೊಬೇಕು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಾಜಿಕ್ ಹಾಕ್ಬೇಕು. ಏನದು ಲಾಜಿಕ್? ಇಫ್ ನಂಬರ್ ಮಾಡ್ 2, ಮಾಡ್ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ರಿಮೈಂಡರ್ ವ್ಯಾಲ್ಯೂ. ರಿಮೈಂಡರ್ ವ್ಯಾಲ್ಯೂನ ಅದೇನ್ ಮಾಡುತ್ತೆ? ರಿಟರ್ನ್ ಮಾಡುತ್ತೆ. ರಿಮೈಂಡರ್ ವ್ಯಾಲ್ಯೂ ನನಗೆ ಯಾವುದಕ್ಕೆ 0 ಬರುತ್ತೆ ಅದು ನನಗೆ ಏನಾಗುತ್ತೆ? ಈವನ್ ನಂಬರ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ರಿಟರ್ನ್ ನಂಬರ್ ನನಗೆ 0 ಬಂದಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಪ್ರಿಂಟ್ ಮಾಡಬೇಕು? ದ ಗಿವನ್ ನಂಬರ್ ಈಸ್ ಆಡ್ ನಂಬರ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಏನ್ ಮಾಡ್ತಾ ಇದ್ದೀನಿ? ಇನ್ಪುಟ್ ತಗೊಂತಾ ಇದ್ದೀನಿ. ಅದಾದ್ಮೇಲೆ ಒಂದು ಕಂಡೀಷನ್ ಅಲ್ಲಿ ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಾದ್ಮೇಲೆ ಇಫ್ ಇನ್ ಕೇಸ್ ಆ ಕಂಡೀಷನ್ ಟ್ರೂ ಆದ್ರೆ ಇದನ್ನ ಪ್ರಿಂಟ್ ಮಾಡಬೇಕು. ಆ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ಈವನ್ ಅಂತ ಪ್ರಿಂಟ್ ಮಾಡು. ಆ ಕಂಡೀಷನ್ ಫಾಲ್ಸ್ ಆಯ್ತು ಅಂತ ಹೇಳಿದ್ರೆ ನಾನು ಏನನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ? ಆಡ್ ನಂಬರ್ ಅಂತ ಹೇಳಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಅಲ್ಗರಿಥಮ್ ಇದೆ ನೋಡಿ ಇಲ್ಲಿ, ಅಲ್ಗರಿಥಮ್ ಟು ಫೈಂಡ್ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಸೊ ನಿಮ್ಮೆಲ್ಲರಿಗೂ ರೆಕ್ಟ್ಯಾಂಗಲ್ ಗೊತ್ತಿದೆ. ಸೊ ರೆಕ್ಟ್ಯಾಂಗಲ್ ಅಲ್ಲಿ ಏನಿರುತ್ತೆ? ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತೆ. ಸೊ ಲೆಂತ್ ಬ್ರೆಡ್ತ್ ಎರಡೂನು ನಾನು ಇನ್ಪುಟ್ ಆಗಿ ಕೊಟ್ರೆ ಈ ರೆಕ್ಟ್ಯಾಂಗಲ್ದು ಏರಿಯಾನ ಫೈಂಡ್ ಔಟ್ ಮಾಡ್ಬೋದಾ? ಸೊ ಅದು ನನ್ನ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇನ್ಪುಟ್ ಆಗಿ ನಾನು ಏನ್ ಮಾಡಬೇಕು? ಲೆಂತ್ ಮತ್ತೆ ಬ್ರೆಡ್ತ್ ತಗೊಂತೀನಿ. ಜೊತೆಗೆ ಫಾರ್ಮುಲಾ ಗೊತ್ತಿದೆ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನ್ ಸಿಗುತ್ತೆ? ಈ ರೆಕ್ಟ್ಯಾಂಗಲ್ದು ಏರಿಯಾ ಸಿಗುತ್ತೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಅಲ್ಗರಿಥಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್, ಅಂದ್ರೆ 2 ನಂಬರ್ ಕೊಡ್ತೀನಿ. ಆ 2 ನಂಬರ್ನ ನೀನ್ ಏನ್ ಮಾಡು? ಆಡ್ ಮಾಡಿ ನನಗೆ ಔಟ್ಪುಟ್ ಅನ್ನ ಕೊಡು ಅಂತ ಹೇಳಿ ಒಂದು ಪ್ರಾಬ್ಲಮ್ನ ಇದೆ. ಸೊ ಅಲ್ಲಿ ನಾನು ಏನ್ ಮಾಡ್ಬೇಕಾಗಿದೆ? ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನನಗೆ 2 ನಂಬರ್ ಬೇಕು. ಆ 2 ನಂಬರ್ನ ತಗೊಂಡಾದ್ಮೇಲೆ ನಾನು ಏನ್ ಮಾಡ್ತೀನಿ? ಆ 2 ನಂಬರ್ನ ಆಡ್ ಮಾಡಿ, ಸೊ ಆಡ್ ಮಾಡಿ ಆನ್ಸರ್ ಏನ್ ಬರುತ್ತೆ ಆ ಆನ್ಸರ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನ ನಾವೇನಂತ ಕರಿತೀವಿ? ಅಲ್ಗರಿಥಮ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫ್ಲೋ ಚಾರ್ಟ್. ಏನಿದು ಫ್ಲೋ ಚಾರ್ಟ್ ಅಂತ ಹೇಳಿದ್ರೆ, ಈಗ ಅಲ್ಗರಿಥಮ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ದಿರ್ತೀವಿ, ಅದು ನಮಗೆ ಅರ್ಥ ಆಗಲ್ಲ. ಸೊ ಅದನ್ನ ನಾನು ಡಯಾಗ್ರಾಮ್ ಆಗಿ ಏನಾದ್ರು ರೆಪ್ರೆಸೆಂಟ್ ಮಾಡಿದ್ರೆ ನಂಗೆ ಏನಾಗುತ್ತೆ? ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ
ಫ್ಲೋ ಚಾರ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗರಿಥಮ್. ಅದನ್ನ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತ ಕೂಡ ಕರಿತೀವಿ. ಸೊ ಪಿಕ್ಟೋರಿಯಲ್ ಈಸ್ ನಥಿಂಗ್ ಬಟ್ ಯುವರ್ ಡಯಾಗ್ರಾಮ್ ಆಗಿ ನಾನು ಅಲ್ಗರಿಥಮ್ನ ರೆಪ್ರೆಸೆಂಟ್ ಮಾಡಿದ್ರೆ ನಾನು ಅದನ್ನ ಏನಂತ ಕರಿತೀನಿ, ಫ್ಲೋ ಚಾರ್ಟ್ ಅಂತ ಹೇಳಿ ಕರಿತೀನಿ. ಸೊ ಹಾಗಿದ್ರೆ ಆ ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಒಂದಷ್ಟು ಸಿಂಬಲ್ಸ್ಗಳಿದೆ. ಸೊ ಯಾವ್ದ್ಯಾವ್ದು ಸಿಂಬಲ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಯಾವ್ದ್ಯಾವ್ದು ಸಿಂಬಲ್ಸು, ಫಸ್ಟ್ ಸಿಂಬಲ್ ಯಾವುದು, ಆರೋ ಮಾರ್ಕ್. ಏನಿದು ಆರೋ ಮಾರ್ಕ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡೇಟಾ ಯಾವ ತರ ಫ್ಲೋ ಆಗ್ತಾ ಇದೆ ಅಂತ ನೋಡೋದಕ್ಕೆ ಈ ಆರೋ ಮಾರ್ಕ್ ನ ನಾವು ಯೂಸ್ ಮಾಡ್ತೀವಿ. ಈ ತರ ಸಿಂಬಲ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಅಲ್ಗರಿಥಮ್ ಎಲ್ಲಿ ಸ್ಟಾಪ್ ಆಗಿದೆ ಮತ್ತೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಸೊ ನಾನು ಇನ್ಪುಟ್ ಕೊಡ್ಬೇಕಲ್ಲ ಅಲ್ಗರಿಥಮ್ಗೆ, ಸೊ ಇನ್ಪುಟ್ ಕೊಡೋ ಸಿಂಬಲು ಈ ಸಿಂಬಲ್ ಆಗಿರುತ್ತೆ. ಈ ಸಿಂಬಲ್ ಏನಂತ ಹೇಳಿದ್ರೆ ಪ್ರೊಸೆಸಿಂಗು. ಸೊ ಏನ್ ಪ್ರೊಸೆಸ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಇವಾಗ ನಾನಲ್ಲಿ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಬರದೆ ಅಲ್ಲ, ಸೊ ಆ ಥರ ಏನ್ ಪ್ರೊಸೆಸ್ ಮಾಡ್ತೀನಿ, ಅರ್ಥಮೆಟಿಕ್ ಆಪರೇಷನ್ಸ್ಗಳು ಏನು ಯೂಸ್ ಮಾಡ್ತೀನಿ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಸಿಂಬಲ್ನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಂಬಲ್ ಬಂದು ಡಿಸಿಷನ್ ಸಿಂಬಲ್. ಏನಕ್ಕೆ ಡಿಸಿಷನ್ ಸಿಂಬಲ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ನಾನು ಇಲ್ಲೇನೋ ಒಂದು ಕಂಡೀಷನ್ ಕೊಟ್ಟಿರ್ತೀನಿ ಒಳಗಡೆ, ಕಂಡೀಷನ್ ಟ್ರೂ ಆದ್ರೆ ಏನ್ ಮಾಡಬೇಕು, ಕಂಡೀಷನ್ ಫಾಲ್ಸ್ ಆದ್ರೆ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಿಮ್ಮ ಈ ಸಿಂಬಲ್. ಡೈಮಂಡ್ ಸಿಂಬಲ್ ಅಂತಾನು ಕೂಡ ಅದನ್ನ ನಾವು ಕರಿತೀವಿ. ಸೊ ನೆಕ್ಸ್ಟ್ ಈ ಕನೆಕ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಜಾಯಿನ್ ಡಿಫ್ರೆಂಟ್ ಫ್ಲೋ ಲೈನ್, ಅಂದ್ರೆ ಯಾವ್ಯಾವ್ದು ಲೈನ್ ನ ನಾನು ಜಾಯಿನ್ ಮಾಡೋದಕ್ಕೋಸ್ಕರ ಈ ಕನೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಲಾಸ್ಟ್ ಒನ್ ಬಂದು ಪ್ರೊಸೆಸರ್. ಏನಿದು ಪ್ರೊಸೆಸ್, ಏನ್ ಪ್ರೊಸೆಸ್ ಮಾಡುತ್ತೆ ಇದು ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಟೆಪ್ಸ್ಗಳು ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ನಾನು ಏನ್ ಪ್ರೊಸೆಸಿಂಗ್ ಸ್ಟೆಪ್ಸ್ ಜಾಸ್ತಿ ಇರುತ್ತೆ, ಸೊ ರೆಪ್ರೆಸೆಂಟ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಹೇಳಿದ್ನಲ್ಲ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅವಾಗ ನಾನು ಯಾವ್ದನ್ನ ಯೂಸ್ ಮಾಡಬೇಕು, ಈ ಪ್ರೊಸೆಸ್ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ. ಒಂದು ಸ್ಮಾಲ್ ಫ್ಲೋ ಚಾರ್ಟ್ ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಇದು ನಿಮ್ಮ ಅಲ್ಗರಿಥಮ್ನ ಫ್ಲೋ ಚಾರ್ಟು. ಸೊ ಯಾವ ತರ ಇದು ಫ್ಲೋ ಚಾರ್ಟ್ ಅಂತ ಹೇಳಿದ್ರೆ ಫಸ್ಟ್ ಯಾವುದು, ನಾನು ಈವನ್ ಮತ್ತೆ ಆಡ್ಗೆ ನಾನು ಆಲ್ರೆಡಿ ನಿಮಗೆ ಅಲ್ಗರಿಥಮ್ ಹೇಳಿದ್ದೀನಿ, ಅದನ್ನ ಫ್ಲೋ ಚಾರ್ಟ್ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಸ್ಟಾರ್ಟ್ ಸಿಂಬಲ್ ನೋಡಿ ನಾನು ಆಲ್ರೆಡಿ ಹೇಳ್ದೆ ನಿಮಗೆ. ಸೊ ಇನ್ಪುಟ್ ತಗೊಬೇಕು ಅಂತ ಹೇಳಿದ್ರೆ ಇನ್ಪುಟ್ ಅನ್ನ ಯಾವ್ದನ್ನ ತಗೋತಾ ಇದ್ದೀನಿ, ನಂಬರ್ನ ಇನ್ಪುಟ್ ಆಗಿ ತಗೊಂತಾ ಇದ್ದೀನಿ. ಸೊ ಕಂಡೀಷನ್ ನ ಚೆಕ್ ಮಾಡ್ತಾ ಇದ್ದೀನಿ, ಇಫ್ ನಂಬರ್ mod 2 ಇಸ್ ಈಕ್ವಲ್ ಟು 0. ಸೊ ಇಫ್ ಇನ್ ಕೇಸ್ ಅದು ಟ್ರೂ ಆಯ್ತು ಅಂತ ಹೇಳಿದ್ರೆ ಈ ಕಡೆ ಏನಂತ ಡಿಸ್ಪ್ಲೇ ಮಾಡುತ್ತೆ, ಈವನ್ ನಂಬರ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಇಫ್ ಇನ್ ಕೇಸ್ ಗಿವನ್ ನಂಬರ್ 0 ಆಗಲಿಲ್ಲ, ರಿಮೈಂಡರ್ ವ್ಯಾಲ್ಯೂ 0 ಬಂದಿಲ್ಲ ಅಂತ ಹೇಳಿದ್ರೆ ನಂಗೆ ಏನಂತ ಪ್ರಿಂಟ್ ಆಗುತ್ತೆ, ಆಡ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ಏನಾಗುತ್ತೆ, ನಮ್ಮ ಅಲ್ಗರಿಥಮ್ ಟರ್ಮಿನೇಟ್ ಆಗುತ್ತೆ. ಈ ತರ ಪಿಕ್ಟೋರಿಯಲ್ ಆಗಿ ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡೋದನ್ನ ನಾವೇನಂತ ಕರಿತೀವಿ, ಫ್ಲೋ ಚಾರ್ಟ್ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ, ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಸೊ ಆಲ್ರೆಡಿ ನಾನು ನಿಮಗೆ ಹೇಳ್ದೆ, ಅಲ್ಗರಿಥಮ್ ಅಲ್ಲಿ ಹೇಳ್ದೆ. ಸೊ ಸ್ಟಾರ್ಟು ಇನ್ಪುಟ್ ಆಗಿ ಏನೇನು ತಗೊಬೇಕು, ನಾವು ಲೆಂತ್ ಮತ್ತೆ ಬ್ರೆಡ್ತ್ ನ ತಗೊಂತಾ ಇದೀವಿ. ಸೊ ಫಾರ್ಮುಲಾ ಏನು, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ, ಅರ್ಥಮೆಟಿಕ್ ಆಪರೇಷನ್ಸ್ ಯೂಸ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನಾನು ಏನ್ ಮಾಡಬೇಕು, ಏರಿಯಾ ರೆಡಿ ಇರುತ್ತೆ, ಏರಿಯಾ ನನಗೆ ಪ್ರಿಂಟ್ ಆಗುತ್ತೆ. ಏರಿಯಾ ಪ್ರಿಂಟ್ ಆದ್ಮೇಲೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಅಲ್ಲಿಗೆ ನನ್ನ ಅಲ್ಗರಿಥಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಸೊ ಈ ತರ ನಿಮ್ಮ ಫ್ಲೋ ಚಾರ್ಟ್ಸ್ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋನ ಅಲ್ಗರಿಥಮ್ಸ್ ಅಂಡ್ ಫ್ಲೋ ಚಾರ್ಟು. ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನ್ಸುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.